ಇದೇ ಮಾರ್ಚ್ 14ರಂದು ನಡೆಯುತ್ತಿರುವ ಈ ಚಂದ್ರಗ್ರಹಣದಿಂದಾಗಿ ಶನಿ ಮಹಾತ್ಮನಿಂದ 3 ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ ಕೋಟ್ಯಾಧಿಪತಿಯಾಗುವ ಯೋಗ ಕೂಡಿ ಬಂದಿದೆ. 27 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಈ 3 ರಾಶಿಯ ಜನರಿಗೆ ಕೋಟ್ಯಾಧಿಪತಿಯಾಗುವ ಯೋಗ ಕೂಡಿ ಬಂದಿದೆ. ಬನ್ನಿ, ಇಷ್ಟಕ್ಕೂ ಯಾವ 3 ರಾಶಿಗಳಿಗೆ ಶನಿ ಮಹಾತ್ಮನ ಆಶೀರ್ವಾದ ಇರಲಿದೆ, ಯಾವ ಆ 3 ರಾಶಿಗಳು ಕೋಟ್ಯಾಧಿಪತಿಗಳಾಗಲಿದ್ದಾರೆ ಮತ್ತು ಚಂದ್ರಗ್ರಹಣ ನಡೆಯುವ ಸಮಯ ಎಷ್ಟು ಗಂಟೆಗೆ, ಹಾಗೂ ಗ್ರಹಣ ಕಾಲದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಪಾಲಿಸಬೇಕಾದ ನಿಯಮಗಳೇನು, ಗ್ರಹಣ ಕಾಲದಲ್ಲಿ ಯಾವ ಕೆಲಸ ಮಾಡಿದರೆ ಜೀವನದ ಎಲ್ಲ ಕಷ್ಟಗಳು ದೂರವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿರುವಂತೆ ಆಗುತ್ತದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ. ನ್ಯಾಯದ ದೇವರು ಶನಿಯನ್ನ ಅತ್ಯಂತ ಕಠಿಣ ಗ್ರಹವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಶನಿಯು ಎಲ್ಲರಿಗೂ ಅವರವರ ಕರ್ಮಗಳಿಗನುಗುಣವಾಗಿ ಫಲಗಳನ್ನು ನೀಡುತ್ತಾನೆ. ಶನಿಯು ಪ್ರತಿ 2.5 ವರ್ಷಗಳಿಗೊಮ್ಮೆ ತನ್ನ ರಾಶಿ ಚಕ್ರವನ್ನು ಬದಲಾಯಿಸುತ್ತಾನೆ ಮತ್ತು ವರ್ಷಕ್ಕೊಮ್ಮೆ ತನ್ನ ನಕ್ಷತ್ರ ಪುಂಜವನ್ನು ಬದಲಾಯಿಸುತ್ತಾನೆ. ಅಂದರೆ ಶನಿಯು ಪ್ರತಿ 30 ವರ್ಷಗಳಿಗೊಮ್ಮೆ ರಾಶಿ ಚಕ್ರದ ಚಕ್ರವನ್ನು ಮತ್ತು ಪ್ರತಿ 27 ವರ್ಷಗಳಿಗೊಮ್ಮೆ ನಕ್ಷತ್ರ ಪುಂಜದ ಚಕ್ರವನ್ನು ಪೂರ್ಣಗೊಳಿಸುತ್ತಾನೆ. ಶನಿಯು ರಾಶಿ ಚಕ್ರ ಅಥವಾ ನಕ್ಷತ್ರ ಪುಂಜವನ್ನು ಬದಲಾಯಿಸಿದಾಗಲೆಲ್ಲ ಅದು ಪ್ರತಿಯೊಂದು ರಾಶಿ ಚಕ್ರದ ಮೇಲೆ ಪರಿಣಾಮ ಬೀರುತ್ತದೆ. ಹೋಳಿ ಹಬ್ಬದ ನಂತರ ಶನಿಯು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ. ಶನಿಯು ಮೀನ ರಾಶಿಯಲ್ಲಿ ಸಾಗಲಿದ್ದು ಕೆಲವೇ ದಿನಗಳಲ್ಲಿ ಶನಿಯು ತನ್ನದೇ ಆದ ನಕ್ಷತ್ರ ಪುಂಜವನ್ನು ಪ್ರವೇಶಿಸುತ್ತಾನೆ. ಏಪ್ರಿಲ್ 28, 2025ರಂದು ಬೆಳಿಗ್ಗೆ 7:52ಕ್ಕೆ ಶನಿಯು ತನ್ನದೇ ಆದ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. 27 ವರ್ಷಗಳ ನಂತರ ಶನಿಯು ತನ್ನದೇ ಆದ ನಕ್ಷತ್ರ ಪುಂಜದಲ್ಲಿ ಸಾಗುತ್ತಾನೆ. ಇದರಿಂದಾಗಿ 3 ರಾಶಿಚಕ್ರ ಚಿಹ್ನೆಗಳ ಜನರು ಬಹಳ ಶುಭ ಫಲಿತಾಂಶಗಳನ್ನು ಪಡೆಯಲು ಪ್ರಾರಂಭಿಸುತ್ತಾರೆ. ಶನಿಯ ಸಂಚಾರವು ತುಲಾ ರಾಶಿಯ 6ನೇ ಮನೆಯಲ್ಲಿ ನಡೆಯುವುದರಿಂದ ಈ ರಾಶಿಚಕ್ರದ ಜನರು ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ಸಾಧಿಸಲಾಗುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯುತ್ತವೆ. ವೃಷಭ ರಾಶಿಯ 11ನೇ ಮನೆಯಲ್ಲಿ ಶನಿಯ ಸಂಚಾರ ಸಂಭವಿಸಲಿದೆ. ಇದು ಸಂಪತ್ತು ಮತ್ತು ಯಶಸ್ಸಿನ ಹೆಚ್ಚಳವನ್ನು ಸೂಚಿಸುತ್ತದೆ. ಶನಿಯ ರಾಶಿಚಕ್ರ ಬದಲಾವಣೆಯಿಂದಾಗಿ ವೃಷಭ ರಾಶಿಯವರಿಗೆ ಆರ್ಥಿಕ ಲಾಭವಾಗುತ್ತದೆ ಮತ್ತು ಸಮಾಜದಲ್ಲಿ ಗೌರವ ಸಿಗುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಇರಬಹುದು. ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುವಿರಿ. ಶನಿಯು ಕರ್ಕಾಟಕ ರಾಶಿಯ 9ನೇ ಮನೆಯಲ್ಲಿ ಸಾಗುತ್ತಾನೆ. ಇದು ಅದೃಷ್ಟ ಮತ್ತು ಪ್ರಗತಿಗೆ ಸಂಬಂಧಿಸಿದೆ. ಈ ಮಾರ್ಗವು ಹಳೆಯ ಸಮಸ್ಯೆಗಳನ್ನು ಕೊನೆಗೊಳಿಸುತ್ತದೆ. ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲ ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ಪೋಷಕರಿಂದ ನಿಮಗೆ ಬೆಂಬಲ ಸಿಗುತ್ತದೆ. ಜೀವನದ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಆರೋಗ್ಯವು ಸುಧಾರಿಸುತ್ತದೆ. ಚಂದ್ರಗ್ರಹಣವು ಸಂಭವಿಸುವ ಸಮಯ 14 ಮಾರ್ಚ್ ಶುಕ್ರವಾರ ಬೆಳಿಗ್ಗೆ 9:30 ಆರಂಭವಾಗಿ ಮಧ್ಯಾಹ್ನ 3:20 ಮುಕ್ತಾಯಗೊಳ್ಳಲಿದೆ. ಈ ಚಂದ್ರಗ್ರಹಣವು ಭಾರತದಲ್ಲಿ ಹಗಲಿನ ಸಮಯವಾಗಿರುವ ಕಾರಣಕ್ಕಾಗಿ ಇದು ಗೋಚರಿಸುವುದಿಲ್ಲ. ಆದ್ದರಿಂದ ಸೂತಕದ ಅವಧಿಯು ಮಾನ್ಯವಾಗಿರುವುದಿಲ್ಲ. ಸೂತಕದ ಅವಧಿಯು ಗ್ರಹಣ ಕಾಲದ 9 ಗಂಟೆಗಳ ಮೊದಲೇ ಸೂತಕ ಅವಧಿ ಆರಂಭವಾಗಿರುತ್ತದೆ. ಆದರೆ ಭಾರತದಲ್ಲಿ ಸೂತಕದ ಅವಧಿ ಮಾನ್ಯವಿರುವುದಿಲ್ಲ. ಗ್ರಹಣ ಕಾಲದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಯಾವುದೇ ಚೂಪಾದ ಅಂದರೆ ಮೊನಚಾದ ವಸ್ತುಗಳನ್ನು ಬಳಸಬಾರದು, ಹಾಗೂ ಅಡುಗೆ ಮಾಡಬಾರದು ಮತ್ತು ಊಟ ಕೂಡ ಮಾಡಬಾರದು, ಹಾಗೂ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಸೂಕ್ತವಲ್ಲ. ಗ್ರಹಣದ ನಂತರ ಸ್ನಾನ ಮಾಡಿ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ, ಹಾಗೂ ಗ್ರಹಣ ಮುಗಿದ ನಂತರ ಹಸುಗಳಿಗೆ ಆಹಾರ ಒದಗಿಸಿ, ಅಂದರೆ ಮೇವು ಅಥವಾ ರೊಟ್ಟಿ ಅಥವಾ ಯಾವುದೇ ಆಹಾರ ಧಾನ್ಯ ಒದಗಿಸಿ, ಹಾಗೂ ದ್ವಿದಳ ಧಾನ್ಯ ದಾನ ಮಾಡಿ, ಅಂದರೆ ಹೆಸರು, ತೊಗರಿ ಹೀಗೆ ಕಾಳು ಒಡೆದರೆ 2 ಹೋಳಾಗುವ ಆಹಾರ ಧಾನ್ಯಗಳನ್ನು ದಾನ ಮಾಡಿ, ಮತ್ತು ಹತ್ತಿರದ ದೇವಸ್ಥಾನಕ್ಕೆ ಎಣ್ಣೆ ದೀಪ ಹಚ್ಚಿ, ಮಕ್ಕಳನ್ನು ಸಹ ಗ್ರಹಣ ಕಾಲದಲ್ಲಿ ಹೊರಗಡೆ ಬಾರದಂತೆ ತಡೆಯಿರಿ. ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಹೋಗಿ ಸಂಪತ್ಭರಿತವಾದ ಜೀವನ ನಿಮ್ಮದಾಗುತ್ತದೆ, ಹಾಗೂ ನೀವು ಕೋಟ್ಯಾಧಿಪತಿಗಳಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆ ಅದೃಷ್ಟವಂತ ರಾಶಿಯ ಜನರು ಈ ಎಲ್ಲ ಕೆಲಸಗಳನ್ನು ಮಾಡಿ. ಇನ್ನುಳಿದ ರಾಶಿಯ ಜನರು ಗ್ರಹಣದ ನಂತರ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಸುಗಳಿಗೆ ಆಹಾರವನ್ನು ನೀಡಿ, ಏಕದಳ ಧಾನ್ಯ ದಾನ ಮಾಡಿ, ಹಾಗೂ ದೇವಸ್ಥಾನಕ್ಕೆ ದೀಪ ಹಚ್ಚಲು ಎಣ್ಣೆ ದಾನ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಭಕ್ತಿಯಿಂದ ಓಂ ಶನಿ ಮಹಾತ್ಮಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.